1,20,00,000 ಮೌಲ್ಯದ ಚಿನ್ನಾಭರಣ ದರೋಡೆಯಾಗಿದೆ. ಹಾವೇರಿಯ ಚಿಕ್ಕವಂಶಿ ಗ್ರಾಮದಲ್ಲಿ ದರೋಡೆಕೋರರ ಅಟ್ಟಹಾಸ. 1,20,00,000 ಮೌಲ್ಯದ ಚಿನ್ನಾಭರಣ ದರೋಡೆ. ಹಾವೇರಿಯ ಚಿಕ್ಕವಂಶಿ ಗ್ರಾಮದಲ್ಲಿ ದರೋಡೆಕೋರರ ಅಟ್ಟಹಾಸ. ಬಂಗಾರದ ಅಂಗಡಿಗೆ ನುಗ್ಗಿ ಮುಸುಕುಧಾರಿ ಗ್ಯಾಂಗ್ ಸದ್ದು ಮಾಡಿದೆ. 8 ದರೋಡೆಕೋರರ ಗ್ಯಾಂಗ್ನಿಂದ ಬಂಗಾರದ ಅಂಗಡಿ ಲೂಟಿ. ಮಂಕಿ ಕ್ಯಾಪ್, ಕೈಗೆ ಹ್ಯಾಂಡ್ ಗ್ಲೌಸ್ ಹಾಕಿ ಗ್ಯಾಂಗ್ ಎಂಟ್ರಿ ಕೊಡುತ್ತೆ. ಅಂಗಡಿಯಲ್ಲಿದ್ದ 300 ಗ್ರಾಂ ಬಂಗಾರ, 35 ಕೆಜಿ ಬೆಳ್ಳಿಯನ್ನ ಕಳುವು ಮಾಡಿದ್ದ. ಚಿನ್ನಾಭರಣ ಇಟ್ಟಿದ್ದ ಲಾಕರ್ ಸಹ ದೋಚಿದ ಕಳ್ಳರ ಗ್ಯಾಂಗ್. ಸುಮಾರು 5 ಕ್ವಿಂಟಾಲ್ ತೂಕದ ಕಬ್ಬಿಣದ ಭಾರಿ ಲಾಕರ್ ಚೋರಿಯಾಗಿದೆ. ಕಟರ್ ಮಿಷನ್ನಿಂದ ಬೀಗ ಕಟ್ ಮಾಡಿ ಚಿನ್ನ ದರೋಡೆ. ಸಿಸಿಟಿವಿ ಕ್ಯಾಮೆರಾದಲ್ಲಿ ದರೋಡೆಕೋರರ ದೃಶ್ಯ ಸೆರೆಯಾಗಿದೆ. ಮಧ್ಯರಾತ್ರಿ ಸಿನಿಮೀಯ ಸ್ಟೈಲ್ನಲ್ಲಿ ನಡೆದಿದೆ ದರೋಡೆ. ಅಣ್ಣಪ್ಪ ಭಜಂತ್ರಿಗೆ ಸೇರಿದ ಬಂಗಾರದ ಅಂಗಡಿ. ಸ್ಥಳಕ್ಕೆ ಹಾನಗಲ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದರು. ನಡೆಸಿದ್ದಾರೆ. ಸ್ಥಳದಲ್ಲಿ ಈ ಹಿಂದೆಯೂ ಇದೇ ಅಂಗಡಿ ದರೋಡೆಗೆ 2 ಬಾರಿ ಯತ್ನ ಆಗಿತ್ತು. ಇದೀಗ 3ನೇ ಬಾರಿಗೆ 1,20,00,000 ಮೌಲ್ಯದ ಚಿನ್ನಾಭರಣವನ್ನ ಎಸ್ಕೇಪ್ ಮಾಡಿದ್ದಾರೆ ದರೋಡೆಕೋರರು. ಬಂಗಾರದ ಅಂಗಡಿಗೆ ನುಗ್ಗಿ 8 ದರೋಡೆಕೋರರ ಗ್ಯಾಂಗ್ನಿಂದ ಆಗಿರುವಂತಹ ಲೂಟಿ ಅಂತೆ. ಶಾರದಾ ಜ್ಯುವೆಲರಿ ವರ್ಕ್ಸ್ ನೋಡ್ತಾ ಇದ್ದೀವಿ ನಾವು. ಈ ಹಿಂದೆ 2 ಬಾರಿ ಯತ್ನ ಆಗಿತ್ತು ದರೋಡೆಗೆ ಅಂತ. ಬಟ್ ಆ ಯತ್ನ ವಿಫಲ ಆಗುತ್ತೆ. ಇದೀಗ 3ನೇ ಬಾರಿಗೆ ಯತ್ನ ಸಕ್ಸಸ್ ಆಗಿದೆ ನೋಡಿ. 1,20,00,000 ಮೌಲ್ಯದ ಚಿನ್ನಾಭರಣ. ಇವಾಗಿನ ಬಂಗಾರದ ಬೆಳ್ಳಿ ರೇಟ್ ಹೆಂಗಿದೆ, ಗಗನಕ್ಕೇರ್ತಾ ಇದೆ. ಇಂಥ ಟೈಮಲ್ಲಿ ನೋಡಿ ಈ ರೀತಿಯಾಗಿ ದರೋಡೆ ಆಗಿರುವಂಥದ್ದು. ಪೊಲೀಸರು ಕೂಡ ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ನು CCTVಯಲ್ಲಿ ದೃಶ್ಯಗಳನ್ನು ಸೆರೆಯಾಗಿರುವಂಥದ್ದು ಅದನ್ನೆಲ್ಲ ಕೂಡ ಪರಿಶೀಲನೆ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಅದಾದ ಮೇಲೆ ಕಳ್ಳರನ್ನು ಹಿಡಿಯುವಂಥ ಕೆಲಸ ಮಾಡ್ತಾರೆ. ಬಟ್ ನೋಡಿ 8 ಗ್ಯಾಂಗ್ ಅಂತೆ. ಮಂಕಿ ಕ್ಯಾಪು, ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡು ದರೋಡೆ ಮಾಡಿರುವಂಥದ್ದು. CC ಕ್ಯಾಮ್ರಾ ಇದೆ ಅಂತ ಗೊತ್ತಿರುತ್ತೆ. ಎಲ್ಲವೂ ಇದ್ರೂ ಕೂಡ ಭಯ ಇಲ್ಲ. ನಿರ್ಭಯವಾಗಿ ದರೋಡೆ ಮಾಡಿರುವಂಥದ್ದು. ಈ ಹಿಂದೆ 2 ಬಾರಿ ಸಹಿತ ಯತ್ನ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಕಟರ್ ಮಷೀನನ್ನು ಯೂಸ್ ಮಾಡಿಕೊಂಡು ಲಾಕರನ್ನು ಓಪನ್ ಮಾಡಿ ಚಿನ್ನಾಭರಣ ದೋಚಿರುವಂಥದ್ದು. ಪೊಲೀಸರು ಇನ್ವೆಸ್ಟಿಗೇಷನನ್ನು ನಡೆಸಿದ್ದಾರೆ. ಎಸ್ 8 ದರೋಡೆಕೋರರ ಗ್ಯಾಂಗ್ನಿಂದ ಆಗಿರುವಂತಹ ಲೂಟಿ. ಅಂಗಡಿಯಲ್ಲಿದ್ದಂಥ 300 ಗ್ರಾಂ ಬಂಗಾರ, 35 ಕೆಜಿ ಬೆಳ್ಳಿಯನ್ನು ಕಳುವು ಮಾಡ್ಕೊಂಡಿದ್ದಾರೆ. ಇನ್ನು ಚಿನ್ನಾಭರಣ ಇಟ್ಟಿದ್ದಂಥ ಲಾಕರನ್ನು ದೋಚಿದ್ದಾರೆ. ಕಟರ್ ಮಿಷನ್ನಿಂದ ಬೀಗ ಕಟ್ ಮಾಡಿ ಚಿನ್ನ ದರೋಡೆ ಮಾಡಿರುವಂಥದ್ದು. ಇವೆಲ್ಲ ದೃಶ್ಯಗಳು CCTV ಕ್ಯಾಮ್ರಾದಲ್ಲಿ ಸೆರೆ ಆಗಿದೆ. ಪ್ರೀ ಪ್ಲಾನನ್ನು ರೂಪಿಸ್ಕೊಂಡು ಈ ಹಿಂದೆ 2 ಬಾರಿ ಯತ್ನ ಆಗಿತ್ತು ಅಂತ ಅಂದರೆ ಪ್ಲಾನಿಂಗಲ್ಲೇ ಇದ್ದರು ಕಳ್ಳರು ಅಂತ ಅರ್ಥ. ಇದೀಗ ಈ ಬಾರಿ ಕಳುವು ಮಾಡೋದಕ್ಕೆ ಮುಂದಾಗಿದ್ದಾರೆ. ಅದು ಸಕ್ಸಸ್ ಆಗಿದೆ. ಚಿನ್ನಾಭರಣನ ದೋಚಿಸ್ಕೊಂಡು ಎಸ್ಕೇಪ್ ಆಗಿದ್ದಾರೆ. ಅವರ ಹುಡುಕಾಟದಲ್ಲಿ ಸಹಿತ ಪೊಲೀಸರು ಇರುವಂಥದ್ದು. ಇನ್ನು ಅದ್ರ ಜೊತೆಗೆ ಇನ್ನೆಲ್ಲ ಸಾಕ್ಷಿ ಸಿಗ್ಬೋದು. ಈಗ CCTV ದೃಶ್ಯಾವಳಿಗಳಿದ್ದಾವೆ. ಸೊ ಆ ರೀತಿಯಾಗಿ ದರೋಡೆಕೋರರನ್ನು ಸೆರೆ ಹಿಡಿಯೋದಕ್ಕೆ ಪೊಲೀಸರು ಇನ್ವೆಸ್ಟಿಗೇಷನನ್ನು ನಡೆಸಿದ್ದಾರೆ.